ಯಾವುದೇ ಚುನಾವಣೆಗಳು ಬಂದರೆ ನನಗೆ ನಂಬಿಕೆ ಇದೆ. ತಾಲೂಕ್ ಪಂಚಾಯತ್ ಆಗಿರಲಿ, ಜಿಲ್ಲಾ ಪಂಚಾಯತ್ ಆಗಿರಲಿ, ಮುನ್ಸಿಪಾಲಿಟಿ ಆಗಿರಲಿ, ಮುಂದೆ ಬರ್ತಕ್ಕಂಥ ಅಸೆಂಬ್ಲಿ ಎಲೆಕ್ಷನ್ ಕೂಡ ಕಾಂಗ್ರೆಸ್ ಪಾರ್ಟಿ ಸಂಘಟನವಾಗಿದೆ. ಖಂಡಿತವಾಗ್ಲೂ ನಾವೆಲ್ಲ ಒಗ್ಗಟ್ಟಾಗಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತೀವಿ. ಕಾಂಗ್ರೆಸ್ ನೇತೃತ್ವದಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತೀವಿ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತೀವಿ. ಖಂಡಿತವಾಗ್ಲೂ ನನ್ನ ನಂಬಿಕೆ ಇದೆ. ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ನಾವು ಹೇಳಿರ್ತಕ್ಕಂಥ ವಿಚಾರ ಜನ ನಮ್ಮನ್ನು ಒಪ್ಪಿ ಪುನಃ ಮತ್ತೆ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಸಂಪೂರ್ಣ ನಂಬಿಕೆ ಇದೆ. ಬೀದರ್ ಜಿಲ್ಲೆಯ ಎಲ್ಲ ಸಮಸ್ತ ನಮ್ಮ ಮರಾಠ ಸಮಾಜದ ಎಲ್ಲ ಬಂಧುಗಳು ಪಕ್ಷಾತೀತವಾಗಿ ಎಲ್ಲರೂ ಇವತ್ತು ಸೇರಿ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಅವರ ಅಪೇಕ್ಷೆ ಇತ್ತು. ನಾನು ಕಳೆದ ಬಾರಿ ಬಂದಾಗ ಎಲ್ಲ ತಾಲೂಕುಗಳಲ್ಲಿ ನಾವು ಪ್ರವಾಸ ಮಾಡಿದ್ವಿ. ಎಲ್ಲರೂ ಸೇರಿ ಒಂದು ಒಗ್ಗಟ್ಟು ಥರ ಪ್ರದರ್ಶನ ಮಾಡಬೇಕು, ಎಲ್ಲ ಮರಾಠ ಸಮಾಜದ ಬಂಧುಗಳು ಸೇರಬೇಕು, ಸನ್ನದ್ಧರಾಗಬೇಕು, ಸಮಾಜನ ಸಂಘಟನೆ ಮಾಡಬೇಕಂತ ಸದುದ್ದೇಶದಿಂದ ನನ್ನ ಕರೆಸಿದ್ದಾರೆ. ನಾನಿವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿದ್ದೇನೆ. ಸರಿ, ಏನು ಸರ್ ರಾಜ್ಯ ರಾಜಕಾರಣದಲ್ಲಿ ಬಹಳ ಎಲ್ಲ ನಿನ್ನೆ ಆಗಿದ್ದಂಥದ್ದು ಪ್ರಕರಣ, ಈಗ ಅಂದ್ರೆ ನಿನ್ನೆ ಆಗಿದ್ದಂಥ ವಿಚಾರ ಸಂಬಂಧಪಟ್ಟಂಗೆ ಸರ್ ಈಗ ನೆಕ್ಸ್ಟ್ ಸಂಕ್ರಮಣಕ್ಕೆ ಕ್ರಾಂತಿ ಆಗುತ್ತೆ. ಈಗೆಲ್ಲ ಸ್ವಲ್ಪ ಓಕೆ ಆಗಿದೆ, ಒಪ್ಪಂದ ಆಗಿದೆ, ಬಟ್ ಸಂಕ್ರಾಂತಿ ಮತ್ತೆ ಕ್ರಾಂತಿ ಆಗುತ್ತೆ. ಸಿದ್ದರಾಮಯ್ಯ ರೆಕಾರ್ಡ್ ಮಾಡಕ್ಕೆ ಈ ತರ ಇದು ಮಾಡ್ತಾ ಇದಾರೆ. ಅದಾದ್ರೂ ಕೂಡ ನೆಕ್ಸ್ಟ್ ಮತ್ತೆ ಅವರೇ ಕಂಟಿನ್ಯೂ ಆಯ್ತಾ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಈಗ ನಿಮಗೆ ಅಗ್ಲಲ್ಲ ಇದ್ರ ಬಗ್ಗೆ ನನಗೆ ಪ್ರಶ್ನೆ ಕೇಳಕ್ ಹೋಗ್ಬೇಡಿ. ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದ್ರ ಮೇಲೆ ನೀವು ಏನು ತಿರ್ವಾ ಮರುವ ಪ್ರಶ್ನೆ ಕೇಳಿದ್ರು ನಮ್ಮ ಉತ್ತರ ಏನು ಚೇಂಜ್ ಆಗೋದಿಲ್ಲ. ಯಾಕಂದ್ರೆ ಸಾಯಂಕಾಲ ಸೋನಿಯಾ ಗಾಂಧಿ ಮನೆಯಲ್ಲಿ ಕೂಡ ಮೀಟಿಂಗ್ ಇದೆ ಸರ್. ಇವತ್ತು 2028 ವಿಧಾನಸಭೆವರೆಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಡಿಸಿಎಂ ಆಗಿ ಇರ್ತಾರೆ, ಪ್ರಮೋಷನ್ ಸಿಗುತ್ತೆ. ಈಗೆಲ್ಲ ಇದನ್ನೆಲ್ಲ ಕೇಳಬೇಡ್ರಿ. ಈ ವಿಷಯದಲ್ಲಿ ನಾನು ಮಾತಾಡಲ್ಲ. ಏನು ಕೇಳಿದ್ರು ಏನು ಅಲ್ಲ. ಈಗ ನಾವೆಲ್ಲ ಉತ್ತರ ಕೊಟ್ಟಾಗಿದೆ. ಮುಖ್ಯಮಂತ್ರಿ ಉತ್ತರ ಕೊಟ್ಟ ಮೇಲೆ ತಿರ್ಗಾ ಮಾತಾಡಿದಾಗ ಅರ್ಥ ಇಲ್ಲ. ಅದು ಏನ್ ಕರೀತಾರೆ ಹೋಗ್ಬೇಕ್ರಿ. ಈಗ ಎಲ್ಲ ಕಡೆ ಎಲ್ಲೆಲ್ಲಿ ಕರೀತಾರೆ ಆದಷ್ಟು ಮಟ್ಟಿಗೆ ಹೋಗ್ಬೇಕು, ಸಂಘಟನೆ ಮಾಡ್ಬೇಕು. ಆ ದೃಷ್ಟಿಯಿಂದ ಬಂದಿವಿ. ಇದು ಯಾವ್ದು ರಾಜಕೀಯ ದೃಷ್ಟಿಯಿಂದ ಅಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಈಗ ಬಿಜೆಪಿ ಅವರು ಆರೋಪ ಮಾಡ್ತಾರೆ ಸರ್, ನಿನ್ನೆ ಬ್ರೇಕ್ಫಾಸ್ಟ್ ಆಯ್ತಲ್ಲ ಸರ್, ಇದು ರಷ್ಯಾ ಉಕ್ರೇನ್ ಯುದ್ಧ ಮತ್ತೆ ಯಾವಾಗ ಬಾಂಬ್ ಬೀಳುತ್ತೆ ಗೊತ್ತಿಲ್ಲ ಸರ್. ಬಹಳ ದೊಡ್ಡ ಲೆವೆಲ್ನಾಗ ಅವ್ರು ಮಾತನಾಡಿದ್ರೆ ನಾವೇನು ಮಾತಾಡೋಣ ಹೇಳಿ ಸರ್. ಈಗ ನಿನ್ನೆ ಜಗದೀಶ್ ಶೆಟ್ಟರ್ ಒಂದು ವಿಷಯ ಹೇಳಿದ್ದಾರೆ. ಏನಂತಂದ್ರೆ ರಾಜ್ಯದಲ್ಲಿ ಸರ್ಕಾರ ಕುಂಠಿತ ಆಗಿದೆ, ಇದು ರಾಜ್ಯಪಾಲರ ಆಡಳಿತ ಬರಬೇಕು. ಅವ್ರಿಗೆ ಅರ್ಜೆಂಟ್ ಇದೆ ಅಧಿಕಾರಕ್ಕೆ ಬರೋಕ್ಕೆ. ಬಿಜೆಪಿಯವ್ರಿಗೆ ಏನಾಗಿದೆ, ಈಗ 23 ರಾಜ್ಯಗಳಲ್ಲಿ ಒಟ್ಟಿಸ್ಕೊಂಡ್ಬಿಟ್ರೆ ಇಡೀ ದೇಶ ಲೂಟಿ ಹೊಡೆದಾರೆ. ಎಲ್ಲ ಕಡೆ ಅವರು ಕೇಂದ್ರದಲ್ಲಿ ಲೂಟಿ ಹೊಡೆದಾರೆ. ಈಗ ಲೂಟಿ ಹೊಡೆಯೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಈ ಕಾಂಗ್ರೆಸ್ ಅಧಿಕಾರ ಐತೆ, ಜಲ್ದಿ ಇಳಿಬೇಕು. ಅವರು ಕಾಂಗ್ರೆಸ್ನವ್ರು ಜಲ್ದಿ ಹೆಂಗೋ ಸರ್ಕಾರ ಬೆಳೆಸ್ಬಿಡ್ಬೇಕು. ಬೆಳೆಸಿದ್ರೆ ಇವ್ರು ಜಲ್ದಿ ಬಂದು ಮತ್ತೆ ಅಧಿಕಾರದಿಂದ ಲೂಟಿ ಹೊಡೆಯಕ್ಕೆ ಬಿಟ್ರೆ ನೀನಿಲ್ಲ ಅವ್ರ ಕೆಲಸಗಳು. ಮತ್ತೆ ನನಗೆ ಗೊತ್ತಿಲ್ಲ, ನೀವೇ ಹೇಳಿದ್ರಲ್ಲಪ್ಪ. ಮತ್ತೆ ಅವ್ರು ಹೇಳ್ತಾ ಇದಾರೆ ಅಂತ ಹೇಳ್ತಾರಲ್ಲ. ಅಲ್ರಿ, ಅವರು ಇಲ್ಲಿ ಮಾತಾಡಕ್ಕೆ ಬಿಟ್ರೆ ಒಂದ್ಸಲ ಅವ್ರು ಹೇಳ್ತಿರೋದು ಗವರ್ನರ್ ಆಡಳಿತ ಬರಬೇಕಂತಕ್ಕಂಥ ಮಾತು. ಉದ್ದೇಶ ಏನು? 140 ಸಂಖ್ಯೆ ಇರತಕ್ಕಂಥದ್ದನ್ನ ಉದ್ದೇಶ ಏನು? ರಾಜಣ್ಣ ಹೇಳಿರ್ತಕ್ಕಂಥ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಇಲ್ಲಿ ಹೇಳಿರ್ತಕ್ಕಂಥದ್ದು ರಾಜ್ಯಪಾಲ ಆಡಳಿತ ಬರಬೇಕಂದ್ರೆ ಜಲ್ದಿ ಸರ್ಕಾರ ಬೀಳಬೇಕು ಅಂತ ಅವ್ರ ಅರ್ಥ. ಯಾರ್ದು? ಜಗದೀಶ್ ಶೆಟ್ಟರ್ ಸಾಹೇಬ್ರದ್ದು. ಬಿಜೆಪಿದವ್ರು ಕಾಯ್ತಾ ಇದಾರೆ ಸರ್ ಸರ್ಕಾರ ಬೀಳಲಿ ಅಂತ. ಮತ್ತೆ ಇನ್ನೇನ್ ಮಾಡ್ತಿದಾರಪ್ಪ ಅವರು? ಬೇರೆ ಏನೇನು ಇದೆಯಾ? 2 ತಿಂಗಳಾಯ್ತು ಕುರ್ಜಿ ಕಿತ್ತಾಟ ನಡೀತಿರೋದು ರಾಜ್ಯದಲ್ಲಿ. ರಾಹುಲ್ ಗಾಂಧಿ ಸತತವಾಗಿ ಮುಖ್ಯಮಂತ್ರಿಗಳು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಿಸ್ ಮಾಡಿದಾರೇನ್ರಿ? ನಾನು ಅವ್ರದ್ದು ಅದೇ ಕಾರ್ಯಕ್ರಮದಲ್ಲಿದ್ದೇನೆ. ರೈತರ ವಿಷಯ ಆಗಿರಲಿ, ಕಬ್ಬಿನ ವಿಷಯ ಆಗಿರಲಿ, ಈಗ ಮೆಕ್ಕೆಜೋಳ ವಿಷಯ ಆಗಿರಲಿ, ಎಲ್ಲ ವಿಷಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಕೂತ್ಕೊಂಡು ಎಲ್ಲ ಮೀಟಿಂಗ್ಗಳಿಗೆ ಭಾಗವಹಿಸ್ತಾ ಇದ್ದಾರೆ. ಹೌದಪ್ಪ, ಎಲ್ಲಿ ತಿರುಗಾಡ್ತಿಲ್ಲ ಅನ್ನಂಗಿಲ್ಲ. ಎಲ್ಲ ಸಚಿವರುಗಳು ತಿರುಗಾಡ್ತಿದ್ದಾರೆ. ಸುಮ್ಮನೆ ಮತ್ತೆ ಬಿಜೆಪಿ ಹೇಳ್ಬೇಕು, ಹೇಳ್ತಾರೆ. ಈಗ ಏನ್ ಮಾಡ್ಬೇಕು ಅದಕ್ಕೆ? ಸರ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಶ್ಯಾಮ್ ಪಿತ್ರೋಡ ಸೇರಿ 6 ಮಂದಿ ಮೇಲೆ ಮತ್ತೆ ದೆಹಲಿ ಪೊಲೀಸರು ದೂರ ದಾಖಲೆ ಸರ್. ಅದು ಬೇರೆ ಏನಿದೆ ಈಗ? ಈಗ ಅದೇ ಹೇಳ್ತಿರೋದು, ಬಿಜೆಪಿಯವರು ಕಳೆದ 11 ವರ್ಷದಿಂದ ಮಾಡಿರ್ತಕ್ಕಂಥ ಇದು ಬಿಟ್ರೆ, ಈಗ ಮೊನ್ನೆ ತಾನೇ IMFನವರು ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡು ಗ್ರೇಡ್ ಏನು ಕೊಟ್ಟಿದೆ ದೇಶಕ್ಕೆ? ಇದ್ರ ಬಗ್ಗೆ ಏನು ಬಿಜೆಪಿ ಅವ್ರು ಮಾತನಾಡ್ತಾರಾ? 11 ವರ್ಷ ಇವರು ಆಡಳಿತದಿದೆ. ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್ ಹ್ಯಾಸ್ ಗಿವನ್ C ಗ್ರೇಡ್ ಟು ದಿಸ್ ಕಂಟ್ರಿ. ಏನಕ್ಕೆ C ಗ್ರೇಡ್ ಕೊಟ್ಟರು ಅಂತ ಸ್ವಲ್ಪ ಯಾರನ್ನ ಮಾತಾಡ್ತಾರ? ಬಿಜೆಪಿಯವ್ರು ಯಾರನ್ನ ಸ್ವಲ್ಪ ಬುದ್ಧಿವಂತರಿರ್ತಕ್ಕಂಥವ್ರು, ವಿಚಾರವಂತರಿರ್ತಕ್ಕಂಥವ್ರು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. C ಗ್ರೇಡ್ ಯಾಕೆ ಬಂತು? ಏನು ಕಾರಣ ಏನು C ಗ್ರೇಡ್ ಬರಲಿಕ್ಕೆ? ಈಗ ಮುಂದಿರ್ತಕ್ಕಂಥ ದಿನಗಳಲ್ಲಿ $100 ಆಗ್ಬೋದು $1 ಅಂತಕ್ಕಂಥದ್ದು ನಡೀತಾ ಇದೆ, ಚರ್ಚೆ ಇದೆ. ಇದು ಇಂಪಾರ್ಟೆಂಟಾ? ಏನೋ ಬರೀ ಇವೇ ಯಾರ ಮೇಲೆ ಕೇಸ್ ಹಾಕೋ ಕಾರಣ ಏನು ಕೇಳಬೇಕಲ್ಲ ಅವರಿಗೆ. ಬಿಜೆಪಿ ಕೇಳಿ. ಕೇಸ್ ಹಾಕ್ತಕ್ಕಂಥದ್ದು ಕೇವಲ ಅದೇ ರಾಜಕೀಯವಾಗಿ ಬಿಟ್ರೆ ಇನ್ನೇನು ಬೇರೆ ಏನಿದೆ ಕೇಸ್ ಹಾಕ್ಲಿಕ್ಕೆ? ದುರುಪಯೋಗ ಮಾಡ್ಕೊತಿದ್ದಾನೆ ಕೇಂದ್ರ ಸರ್ಕಾರ. ಆಯ್ತು, 11 ವರ್ಷ ಆಯ್ತಲ್ರಿ ಆಡಳಿತದಲ್ಲಿದ್ದು. ನೀವು ಸದಾ ಕೊಡಂಗಿದ್ರೆ ಕೊಡ್ರಿ. ಕಾನೂನು ನಿಮ್ಮ ಹತ್ರ ಇದೆ, CBI ನಿಮ್ಮ ಹತ್ರ ಇದೆ.
ಎಲ್ಲ ಮಾನಿಟರ್ ಮಾಡ್ತಾರೆ, ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಕೋರ್ಟು ಕಚೇರಿಗಳು ಮ್ಯಾನೇಜ್ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ಇನ್ನೇನು ಈ ದೇಶದಲ್ಲಿ ಏನು ಉಳಿದಿದೆ ಅನ್ನೋ ಚುನಾವಣೆ ಆಗಲ್ಲ ಅಂತ ಅದೇ ಲೆಕ್ಕ ಕಾಣ್ತಾ ಇದೆಯಲ್ಲ. ಚುನಾವಣೆಗಳು ನಡೆದ್ರು ಏನೈತೆ, ಎಲೆಕ್ಷನ್ ಅವರೇ ಗೆಲ್ತಾರೆ. ಹೆಂಗ್ರಿ ಗೆಲ್ಬೋದು ಎಲೆಕ್ಷನು? ಕಾರಣ ಏನು ಗೆಲ್ಲಿಕ್ಕೆ ಏನಾದ್ರು ಬೇಕಲ್ಲ. ಸರ್ ಈಗ ನಿನ್ನೆ ಶಾಂತಿ ಇದು ಕ್ರಾಂತಿ ಶಾಂತಿ ಆಯ್ತಾ ಸರ್? ನಿನ್ನೆ ಮೀಟಿಂಗ್ ಮಾಡಿದ್ರು, ಬ್ರೇಕ್ಫಾಸ್ಟ್ ಆಯ್ತು, ಬೇರೆ ಏನು ಹೇಳೋದು? ಕ್ರಾಂತಿ ಶಾಂತಿ ಆಯ್ತು. ಬದಲಾವಣೆ ವಿಚಾರ ಮುಂದಿನ ಎಲೆಕ್ಷನ್ ಮೇಲೆ ಕಾಂಗ್ರೆಸ್ ನಲ್ಲಿ ಏನು ಎಫೆಕ್ಟ್ ಆಗಲ್ಲ ಸರ್? ಏನು ಅಭಿಪ್ರಾಯ ನಿಮ್ಮದ್ರ ಮೇಲೆ ಈ ಒಂದು ಗೊಂದಲ ವಿಚಾರದಲ್ಲಿ? ಇನ್ನು ಎಲೆಕ್ಷನ್ ದೂರ ಇದೆ ರಾಜಾ, 2.5 ವರ್ಷ ಇದೆ. ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಮುಂದೆ ಟಿಪಿ ಮುಂದೆಲ್ಲ ಬರುತ್ತಲ್ಲ, ಯಾವುದೇ ಚುನಾವಣೆಗಳು ಬಂದರೆ ನನಗೆ ನಂಬಿಕೆ ಇದೆ, ತಾಲೂಕ್ ಪಂಚಾಯತ್ ಆಗಿರಲಿ, ಜಿಲ್ಲಾ ಪಂಚಾಯತ್ ಆಗಿರಲಿ, ಮುನ್ಸಿಪಾಲಿಟಿ ಆಗಿರಲಿ, ಮುಂದೆ ಬರ್ತಕ್ಕಂಥ ಅಸೆಂಬ್ಲಿ ಎಲೆಕ್ಷನ್ ಕೂಡ ಕಾಂಗ್ರೆಸ್ ಪಾರ್ಟಿ ಸಂಘಟನವಾಗಿದೆ. ಖಂಡಿತವಾಗ್ಲೂ ನಾವೆಲ್ಲ ಒಗ್ಗಟ್ಟಾಗಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತೀವಿ. ಕಾಂಗ್ರೆಸ್ ನೇತೃತ್ವದಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತೀವಿ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತೀವಿ. ಖಂಡಿತವಾಗ್ಲೂ ನನ್ನ ನಂಬಿಕೆ ಇದೆ, ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ನಾವು ಹೇಳಿರ್ತಕ್ಕಂಥ ವಿಚಾರ ಜನ ನಮ್ಮನ್ನು ಒಪ್ಪಿ ಪುನಃ ಮತ್ತೆ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಸಂಪೂರ್ಣ ನಂಬಿಕೆ ಇದೆ.